ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅನ್ನ. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ನಿಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಮ್ಯಾಕ್ಸಿಮಮ್ ನಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಕರು ಸತ್ತೋದ್ರೆ ಅಥವಾ ಅಬಾಷನ್ಸ್ ಆದರೆ ನಮ್ಮ ಒಂದು ರಾಸುಗಳು ಹಾಲಿನ ಪ್ರಮಾಣವನ್ನ ಕಡಿಮೆ ಮಾಡ್ತವೆ, ಕೆಲವೊಂದು ಹಾಲನ್ನ ಕೊಡೋದನ್ನೇ ನಿಲ್ಲಿಸ್ಬಿಡ್ತವೆ. ಸೊ ಇಂಥ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು? ಸೊ ಕರು ಸತ್ತೋದ ನಂತರ ಆ ಒಂದು ರಾಸುಗಳಲ್ಲಿ ಆಕ್ಸಿಟೋಸಿನ್ ಹಾರ್ಮೋನ್ ಅನ್ನೋದು ರಿಲೀಸ್ ಆಗಲ್ಲ. ಅದು ರಿಲೀಸ್ ಆಗಲ್ಲ ಅಂದ್ರೆ ಹಾಲು ಹೊರಗೆ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಮತ್ತೆ ಅಬಾಷನ್ಸ್ ಆಗ್ಬಿಡುತ್ತೆ. ಅಂದ್ರೆ ಡೆಲಿವರಿ ಡೇಟ್ಗಿಂತ ಮುಂಚಿತವಾಗಿ ಕೆಲವೊಂದು ರಾಸುಗಳು ಅಬಾಷನ್ಸ್ ಆದಾಗ, ಗರ್ಭಪಾತಗಳಾದಾಗ ಸೊ ಈ ಒಂದು ಆಕ್ಸಿಟೋಸಿನ್ ಹಾರ್ಮೋನ್ ರಿಲೀಸ್ ಆಗುವಂತಹ ಮ್ಯಾಕ್ಸಿಮಮ್ ಚಾನ್ಸಸ್ ಕಡಿಮೆ ಇರುತ್ತೆ. ಆ ರಾಸುಗಳು ತುಂಬಾ ಸ್ಟ್ರೆಸ್ ಅನ್ನ ಫೀಲ್ ಆಗ್ತಿರ್ತವೆ, ಆದ್ರಿಂದ ಹಾಲು ಅನ್ನೋದು ಬರಲ್ಲ. ಗರ್ಭಪಾತವಾದ್ರೂ ಸಹ ಕೆಲವೊಂದು ರಾಸುಗಳಲ್ಲಿ ಹಾಲನ್ನ ಕೊಡುವಂತಹ ಶಕ್ತಿ ಹೊಂದಿರುತ್ತೆ. ಬಟ್ ಯಾವಾಗ ಈ ಆಕ್ಸಿಟೋಸಿನ್ ರಿಲೀಸ್ ಆಗಲ್ಲ, ಸೊ ಆ ಸಂದರ್ಭದಲ್ಲಿ ಈ ಹಾಲಿನ ಇಳುವರಿ ಡೌನ್ ಆಗಿ ಹೋಗುತ್ತೆ. ಕೆಲವು ರಾಸುಗಳು ಹಾಲನ್ನ ಸ್ಟಾಪ್ ಮಾಡ್ಬಿಡ್ತವೆ, ಕೊಡೋದನ್ನ ಸ್ಟಾಪ್ ಮಾಡ್ಬೋದು. ಇಂಥ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತ ಅಂದ್ರೆ, ಸೊ ನೀವು ಆಲ್ರೆಡಿ ತಮ್ನೈಲ್ ಅಲ್ಲಿ ನೋಡಿದ್ದೀರಾ. ಸೊ ಒಂದು ಹರ್ಬಲ್ ಮೆಡಿಸನ್ ಮಿಲ್ಕ್ ಔಟ್ LD ಅಂತ ಹೇಳ್ಬಿಟ್ಟು ನಿಮಗೆ ಸ್ಕ್ರೀನ್ ಅಲ್ಲಿ ಕೊಡ್ತೀನಿ. ಮಿಲ್ಕ್ ಔಟ್ LD, ಈ ಒಂದು ಮಿಲ್ಕ್ ಔಟ್ LD ಒಂದು ಟ್ಯಾಬ್ಲೆಟ್ಸ್ ಅನ್ನ ನೀವು ಒಂದು 5 days ಕಂಟಿನ್ಯೂಸ್ ಆಗಿ ಬಳಸಿದ್ದೆ ಆದ್ರೆ ಸೊ ಇದರಿಂದ ಏನ್ ಅನುಕೂಲ ಇದೆ, ಯಾವ ರೀತಿ ಹಾಲನ್ನ ಮತ್ತೆ ನಾವು ಹೊರಗೆ ತೆಗಿಬಹುದು ಇದರಿಂದ ಅಂತ ಅಂದ್ರೆ, ಸೊ ಈಗ ಹಾಲಿನ ಉತ್ಪಾದನೆ ಬೇಕಾಗಿರ್ತಕ್ಕಂಥದ್ದು ಆಕ್ಸಿಟೋಸಿನ್ ಹಾರ್ಮೋನ್. ಸೊ ಕೆಲವರು ಆಕ್ಸಿಟೋಸಿನ್ ಹಾರ್ಮೋನ್ ಅನ್ನೇ ಡೈರೆಕ್ಟ್ ಆಗಿ ಕೊಟ್ಟು ತೆಗೆಯುವಂತ ಒಂದು ಕೆಲಸಗಳ ಮಾಡ್ತೇವೆ, ಬಟ್ ಅದು ತಪ್ಪು. ಆಕ್ಸಿಟೋಸಿನ್ ಅನ್ನ ನಾವು ಡೈರೆಕ್ಟ್ ಆಗಿ ಕೊಟ್ಟು ತೆಗಿತಿರೋದ್ರಿಂದ ಅದು ಬ್ಯಾನ್ ಆಗಿದೆ. ಆಕ್ಚುಲಿ ಅದನ್ನ ಕೊಡ್ಲೂಬಾರ್ದು. ಸೊ ಈ ಹಾರ್ಮೋನ್ ಅನ್ನ ಕೊಟ್ಟು ನಾವು ತೆಗೆಯೋದ್ರಿಂದ ಬಹಳಷ್ಟು ತೊಂದರೆಗಳಿದಾವೆ. ಆ ರಾಸುಗಳಲ್ಲಿ ಗರ್ಭಪಾತಕ್ಕೆ ಕಾರಣ ಆಗುತ್ತೆ. ಸೊ ಮಿಲ್ಕ್ ತುಂಬಾನೇ ಡೌನ್ ಆಗಿ ಹೋಗುತ್ತೆ. ಮತ್ತೆ ಇದನ್ನ ಆ ಒಂದು ಹಾಲನ್ನ ಕುಡಿದಂತಹ ಮಕ್ಕಳಲ್ಲಿ ಬಹಳ ತೊಂದರೆ ಆಗುತ್ತೆ. ಆಕ್ಸಿಟೋಸಿನ್ ಕೊಟ್ಟು ಅದರಿಂದ ತೆಗೆದಂತಹ ಹಾಲನ್ನ ಕುಡಿದ ಮಕ್ಕಳಲ್ಲಿ ಭಾರಿ ತೊಂದರೆಗಳಾಗುತ್ತೆ. ಸುಮಾರು ಮತ್ತೆ ಬೆದೆಗೆ ಬರದೇ ಇರತಕ್ಕಂತ ಒಂದು ಪ್ರಾಬ್ಲಮ್. ಅದನ್ನ ಬ್ಯಾನ್ ಮಾಡಿದ್ರೆ ಆಕ್ಸಿಟೋಸಿನ್ ಅನ್ನ ಯಾರು ಬಳಸ್ತಾ ಇಲ್ಲ, ಬಳಸಲೂಬಾರ್ದು. ಬಟ್ ಹೇಗೆ ನಾವು ಇದನ್ನ ತೆಗಿಬೇಕಂದ್ರೆ, ಸೊ ಈಗ ನಾನು ಹೇಳಿದಂತಹ ಮಿಲ್ಕ್ ಔಟ್ LD ಅಂತಕ್ಕಂಥ ಒಂದು ಹರ್ಬಲ್ ಮೆಡಿಸಿನ್, ಆಯುರ್ವೇದಿಕ್ ಮೆಡಿಸಿನ್. ಸೊ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಗಳು ಇಲ್ಲ. ಸೊ ನೀವು ಯಾವುದೇ ಸಂದೇಹವಿಲ್ಲದೆ ಇದನ್ನ ಬಳಸಬಹುದು. ಈ ಟ್ಯಾಬ್ಲೆಟ್ ಗಳನ್ನ ಬಳಸಬಹುದು. ಇದನ್ನ ಬಳಸೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅಂದ್ರೆ, ಗರ್ಭಪಾತವಾದಂತಹ ಅಥವಾ ಕರು ಸತ್ತೋದಂತಹ ಹಸುಗಳಲ್ಲಿ ಒಂದು 5 days ಕಂಟಿನ್ಯೂಸ್ ಆಗಿ ಈ ಒಂದು ಮಿಲ್ಕ್ ಔಟ್ LD ಟ್ಯಾಬ್ಲೆಟ್ಸ್ ಗಳನ್ನ ನೀವು ಬಳಸಿದ್ದೆ ಆದ್ರೆ, ಇದು ಈ ಕರುಗಳು ತನ್ನ ತಾಯಿಯ ಒಂದು ಕೆಚ್ಚಲಿಗೆ ಬಾಯಿ ಹಾಕಿ ಯಾವಾಗ ಚಿಪ್ಪೋಕ್ ಸ್ಟಾರ್ಟ್ ಮಾಡ್ತಾವೋ ಅಲ್ಲಿ ಆ ಒಂದು ಸೆನ್ಸಸ್ ಅಂದ್ರೆ ಹಸುಗಿರುವಂತಹ ಸೆನ್ಸಸ್ ಆ ಮೆದುಳಿಗೆ ಪಾಸ್ ಆಗ್ಬಿಟ್ಟು ಅಲ್ಲಿಂದ ಈ ಆಕ್ಸಿಟೋಸಿನ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ಲಿಕ್ಕೆ ಅನುಕೂಲ ಮಾಡುತ್ತೆ. ಸೊ ಈ ಪ್ರೋಸೆಸ್ ಅಲ್ಲಿ ಹಾಲು ಅಂದ್ರೆ ನಿಮ್ಗೆ ಸೇಪ್ ಬರುತ್ತೆ ಅಥವಾ ಅದನ್ನ ಹಾಲು ತುಂಬಿಕೊಂಡಿದೆ ಅಂತ ಹೇಳ್ತಾರಲ್ವಾ, ಸೊ ಆ ಒಂದು ಪ್ರೋಸೆಸ್ ಆಕ್ಸಿಟೋಸಿನ್ ರಿಲೀಸ್ ಆದಾಗ ಆಗುತ್ತೆ. ಸೊ ಈ ಸಂದರ್ಭನ ನಾವು ಇಂಥ ಒಂದು ಪ್ರೋಸೆಸ್ ಅನ್ನ ಮಿಲ್ಕ್ ಔಟ್ LD ಅನ್ನು ಕೊಟ್ಟು ಸಹ ಮಾಡಬಹುದು. ಸೇಮ್ ಅದೇ ಪ್ರಕ್ರಿಯೆಯನ್ನ ನಾವು ಮಿಲ್ಕ್ ಔಟ್ LD ಇಂದಲೂ ಸಹ ಮಾಡಬಹುದು. ಇದೊಂದು ಶುದ್ಧ ಆಯುರ್ವೇದಿಕ್, ಇದು ಇಂಟ್ಯಾಸ್ ಕಂಪನಿಯವರದು ಶುದ್ಧ ಆಯುರ್ವೇದಿಕ್ ಒಂದು ಔಷಧ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ಸ್ ಇಲ್ಲ, ಸೈಡ್ ಎಫೆಕ್ಟ್ಸ್ ಗಳಿರೋದಿಲ್ಲ. ಸೊ ಇದನ್ನ ಕೊಟ್ಟಾಗ ಇಲ್ಲಿ ಆಕ್ಸಿಟೋಸಿನ್ ಸೇಮ್ ರಿಲೀಸ್ ಆಗುತ್ತೆ. ಸೊ ರಿಲೀಸ್ ಆದಾಗ ಹಾಲು ಹೊರಗೆ ಬರ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎಲ್ಲಾ ರಾಸುಗಳು ಇಷ್ಟಪಟ್ಟು ನಿಮ್ಗೆ ಹಾಲನ್ನ ಕೊಡ್ಲಿಕ್ಕಂತೂ ಸಾಧ್ಯವಾಗುತ್ತೆ. ಸೊ ಮತ್ತೆ ಇದನ್ನ ಹೇಗೆ ಬಳಸೋದು, ಎಷ್ಟು ದಿನ ಬಳಸಬೇಕು ಅನ್ನೋದನ್ನ ನೋಡೋದಾದ್ರೆ, ಸೊ ಈ ಒಂದು ಇಂಟ್ಯಾಸ್ ಕಂಪನಿಯ ಈ ಮಿಲ್ಕ್ ಔಟ್ LD ಟ್ಯಾಬ್ಲೆಟ್ಸ್ ಗಳನ್ನ ಸೊ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ 2 ಟೈಮ್ ನೀವು ದಾಣಿ ಮಿಶ್ರಣ ಕೊಡ್ತಿರಲ್ಲ, ದಾಣಿ ಮಿಶ್ರಣದ ಜೊತೆಯಲ್ಲಿ ಸೊ ಪೌಡರ್ ಮಾಡಿಬಿಟ್ಟು 3 1 ಟೈಮ್ಗೆ ಅಂದ್ರೆ ಬೆಳಗ್ಗೆ 3 ಟ್ಯಾಬ್ಲೆಟ್, ಸಾಯಂಕಾಲ 3 ಟ್ಯಾಬ್ಲೆಟ್ ಅನ್ನ ಪೌಡರ್ ಮಾಡಿ ಸೊ ನೀವು ಬೂಸ ಅಥವಾ ದಾಣಿ ಮಿಶ್ರಣದ ಜೊತೆ ಕೊಡೋದ್ರಿಂದ ಎಷ್ಟು ದಿನ ಕೊಡಬೇಕು ಅಂದ್ರೆ ಒಂದು 5 days ಕೊಟ್ರೆ ಸಾಕಾಗುತ್ತೆ ಒಂದು ರಾಸುವಿಗೆ. ಸೊ ಅಲ್ಲಿಗೆ ಒಂದು ಸೆಟ್ ಆಗುತ್ತೆ. ಹಾಗಾದ್ರೆ ಇದು ಒಂದು ಶೀಟ್ ಬಂದ್ಬಿಟ್ಟು ಒಂದು 30 ಟ್ಯಾಬ್ಲೆಟ್ಸ್ ಅನ್ಸುತ್ತೆ, ಅಪ್ರಾಕ್ಸಿಮೇಟ್ಲಿ 30 ಇರ್ಬೋದು. ಒಂದು 5 daysಗೆ ಸರಿ ಹೋಗುತ್ತೆ. ನೀವು ಒಂದು ಶೀಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಒಂದು ಹಸುವಿಗೆ ಸಾಕಾಗುತ್ತೆ. ಅದಕ್ಕಿಂತ ಮುಂಚೆ ಕೊಡ್ಬೇಕಂದ್ರೆ ಅವಶ್ಯಕತೆ ಇಲ್ಲ. ಒಂದು ಶೀಟ್ ಅನ್ನ ಪರ್ಚೇಸ್ ಮಾಡಿದ್ರೆ 30 ಇರುತ್ತೆ, ಬೆಳಿಗ್ಗೆ 3 ಸಾಯಂಕಾಲ 3, 5 days ಅಂದ್ರೆ 30 ಆಗುತ್ತೆ. ಸೊ ಸಾಕಾಗುತ್ತೆ. ಇದನ್ನ ಕೊಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ ರಾಸುವಿನಲ್ಲಿ. ಸೊ ನೀವೇನಾದ್ರೂ ಈ ತರ ಹಾರ್ಮೋನ್ ಇಂಜೆಕ್ಷನ್ಸ್ ಏನಾದ್ರು ಹಾಕ್ಸ್ಲಿಕ್ಕೆ ಹೋದ್ರೆ ಆಕ್ಸಿಟೋಸಿನ್ಸ್ ಅಂತಹ ಸೊ ಸೈಡ್ ಎಫೆಕ್ಟ್ಸ್ ತುಂಬಾ ಇರುತ್ತೆ. ಆ ರಾಸುಗಳ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ರಾಸುಗಳ ಆರೋಗ್ಯ ಪ್ಲಸ್ ಅದರ ಹಾಲು ಕುಡಿದಂತಹ ಮಕ್ಕಳು ಮತ್ತೆ ಇತರ ಮೇಲೂ ಸಹ ಪ್ರಭಾವ ಬರುತ್ತೆ. ನೀವು ಆಕ್ಸಿಟೋಸಿನ್ ಅಂತಹ ಬ್ಯಾನ್ ಆಗಿರುವಂತಹ ಆ ಒಂದು ಹಾರ್ಮೋನ್ ಇಂಜೆಕ್ಷನ್ಸ್ ಕೆಲವೊಂದು ಮಿಲ್ಕ್ ಕಾಂಪಿಟೇಷನ್ಸ್ ಗಳ ಹೋಗೋ ಉದ್ದೇಶದಿಂದ ಅತಿ ಹೆಚ್ಚು ಹಾಲು ಕೊಡ್ಲಿ ಅನ್ನೋ ಉದ್ದೇಶದಿಂದ ಆ ರೀತಿ ಮಾಡ್ತಾರೆ. ಅದು ಮಾಡಬಾರ್ದು, ಅದು ತಪ್ಪು. ಸೊ ಈ ರೀತಿ ಶುದ್ಧವಾದಂತಹ ಆಯುರ್ವೇದಿಕ್ ಮತ್ತು ಯಾವುದೇ ರೀತಿ ಸಮಸ್ಯೆ ಇಲ್ಲದಂತಹ ಔಷಧಿಗಳನ್ನ ಬಳಸಿ ನಾವು
ಮೆಡಿಸಿನ್ಸ್ ಕೊಟ್ಟರೆ ನಮ್ಮ ರಾಸುಗಳ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಅದರ ಮುಂದಿನ ಲ್ಯಾಕ್ಟೇಷನ್ ಸಹ ಸುಗಮವಾಗಿರುತ್ತೆ, ಹಾಲಿನ ಇಳುವರಿ ಉತ್ತಮವಾಗಿರುತ್ತೆ ಮತ್ತು ಸರಿಯಾದ ಸಮಯಕ್ಕೆ ಬೆದೆ ಬರ್ತಕ್ಕಂಥದ್ದು ಮತ್ತೆ ಗರ್ಭ ನಿಲ್ತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ಡೆಲಿವರಿ ಆಗ್ತಕ್ಕಂಥದ್ದು, ಸೊ ಎಲ್ಲ ಸಹ ಸುಗಮವಾಗಿರುತ್ತೆ. ಸೊ ಈ ಒಂದು ಔಷಧಿಯನ್ನು ಬಳಸಿ ಯಾರಿಗಾದ್ರೂ ಈ ಸಮಸ್ಯೆ ಬಂತು ಅಂದ್ರೆ ನಿಮ್ಮ ರಾಸುಗಳಲ್ಲಿ ಈ ಒಂದು ಔಷಧಿಯನ್ನು ಬಳಸಿ ಸೊ ನೀವು ಉತ್ತಮ ಹೀಲ್ಡಿಂಗ್ ಅನ್ನ ತೆಗಿಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.